ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಡಿಕೆ ಶಿವಕುಮಾರ್ ಅವರಿಗೆ ದುಡಿದ ಕೆಲಸಕ್ಕೆ ಕೂಲಿ ಕೊಡಬೇಕು ಅಂತ ಹೇಳಿ ಮೊದಲು ಧ್ವನಿ ಎತ್ತದಂತವರೇ ರಾಮನಗರ ಶಾಸಕ ಇಕ್ಬಾಲ್ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಇಕ್ಬಾಲ್ ಹುಸೇನ್ ಅವರು ಸಹ ಸಾಕಷ್ಟು ಸಂತಸದಲ್ಲಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಡಿಕೆ ಶಿವಕುಮಾರ್ ಅವರ ಪರವಾಗಿ ಮೊದಲು ಧ್ವನಿ ಎತ್ತದಂತವರು ನೀವು ಧ್ವನಿ ಎತ್ತದಂತ ಸಂದರ್ಭದಲ್ಲಿ ನಿಮಗೆ ನೋಟಿಸ್ ಅನ್ನು ಸಹ ಕೊಟ್ಟರು. ಆದರೂ ಸಹ ನೀವು ಡಿಕೆ ಶಿವಕುಮಾರ್ ಅವರ ಪರವಾಗಿ ವಕಾಲತ್ತನ್ನು ವಹಿಸಿದ್ರಿ. ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ, ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಒಂದು ಸಂತೋಷ ದಿನ ಇವತ್ತು. ಇಡೀ ಜಿಲ್ಲೆಯ ಜನ, ಅದರಲ್ಲಿ ವಿಶೇಷವಾಗಿ ಈ ತಾಲೂಕಿನ ಜನ, ಮೂಲತಃ ಡಿಕೆ ಶಿವಕುಮಾರ್ ಸಾಹೇಬರು ನಮ್ಮ ನಾಯಕರು, ಮುಖ್ಯಮಂತ್ರಿಗಳು ಇದೇ ತಾಲೂಕಿನವರು. ಮೂಲ ಕನಕಪುರ ತಾಲೂಕಿಗೆ ಮೊದಲು ಇದ್ದಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಕನಸಾಗಿತ್ತು, ಅವರನ್ನ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂಥೇಳಿ. ಸೊ ಆ ಒಂದು ದೃಷ್ಟಿನಲ್ಲಿ ಇವತ್ತು ಇಡೀ ಈ ಜಿಲ್ಲೆಯ ಒಬ್ಬ ಮನೆ ಮಗ, ಈ ಮಣ್ಣಿನ ಮಗ, ಈ ಕ್ಷೇತ್ರದ ಒಬ್ಬ ಕಾರ್ಯಕರ್ತನಾಗಿ ಸತತವಾಗಿ 40-45 ವರ್ಷಗಳ ಕಾಲ ಸೋಲಿಲ್ಲದೆ ಪಕ್ಷವನ್ನು ಸಂಘಟನೆ ಮಾಡಿ, ಪಕ್ಷಕ್ಕೋಸ್ಕರ ಹೋರಾಟ ಮಾಡಿ, ಜೈಲಿಗೆ ಹೋಗಿ ಎಲ್ಲ ರೀತಿಯಲ್ಲೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿದಂತ ನಮ್ಮ ನಾಯಕರಿಗೆ ಇವತ್ತು ಭಗವಂತ ಈ ಒಂದು ಸ್ಥಾನವನ್ನು ತುಂಬಿಸಿದ್ದಾನೆ. ಸೊ ಅದನ್ನು ನೋಡಲಿಕ್ಕೆ, ಕಣ್ಣು ತುಂಬಿಕೊಳ್ಳಕ್ಕೆ ಇಡೀ ಕ್ಷೇತ್ರದ ಜನ, ಇಡೀ ಜಿಲ್ಲೆ ಜನ ಇವತ್ತು ಈ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಮುಂದೆ ಸಾಕಷ್ಟು ಸವಾಲುಗಳಿರುವಂತದ್ದು ಮತ್ತು ಕ್ಷೇತ್ರದಲ್ಲೂ ಸಹ ಸಾಕಷ್ಟು ನಿರೀಕ್ಷೆಗಳಿರುವಂತದ್ದು. ತಾವೇನ್ ಹೇಳ್ತೀರಾ? ಮುಖ್ಯಮಂತ್ರಿಯವರು ಬಹಳ ಅನುಭವಸ್ಥರು, ಹಿರಿಯ ರಾಜಕಾರಣಿಗಳವರು. ಅವ್ರದೇ ಆದಂತ ರೀತಿ ನೀತಿನಲ್ಲಿ ಕೆಲಸ ಮಾಡುವಂತ ಬದ್ಧತೆ ಅವ್ರಿಗಿದೆ. ಅನೇಕ ರೀತಿಯಲ್ಲಿ ಎಲ್ಲಾ ಕೆಲಸಗಳು ಕೂಡ ಅವರು ಛಲವಾಗಿ ತಗೊಳ್ಳುವಂತಹದ್ದು, ಮಾಡೇ ತೀರ್ತೀನಿ ಅಂತ ಹೇಳುವಂತ ಒಂದು ದೃಢವಾದ ಸಂಕಲ್ಪವನ್ನು ಮಾಡುವಂತಹದ್ದು ಅವರಿಗೆ ಮೊದಲಿಂದ ಬಂದಂತ ಒಂದು ಛಲ. ಸೊ ಆ ಒಂದು ದೃಷ್ಟಿನಲ್ಲಿ ಅವರು ಈ ರಾಜ್ಯಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳಿಗೆ ನಾಂದಿಯನ್ನು ಹಾಡ್ತಾರೆ ಅಂದ್ಕೊಂಡಿದ್ದೇನೆ. ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಮೇಕೆದಾಟು ಯೋಜನೆ, ಅದಕ್ಕೆ ಏನು ಹೇಳ್ತೀರಾ ಸರ್? ಮೇಕೆದಾಟು ಹೋರಾಟ ನಮ್ಮ ನಾಯಕರಾದಂತಹ ಡಿಕೆ ಶಿವಕುಮಾರ್ ಸಾಹೇಬ್ರು, ನಮ್ಮ ಮುಖ್ಯಮಂತ್ರಿಯವರೇ ಕನಸು ಕಂಡಂತದ್ದು. ಇವತ್ತೊಂದು ಅವಕಾಶ ಸಿಕ್ಕಿದೆ. ಈಗಾಗಲೇ ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದೆ. ಸೊ ಇವತ್ತು ಮೇಕೆದಾಟು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಗೆ ಇವತ್ತು ಸಾಕಷ್ಟು ಅಧಿಕಾರ ಭಗವಂತ ಕೊಟ್ಟಿದ್ದಾನೆ. ಸೊ ನೆರವೇರಿಸ್ತಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆದ ಬಳಿಕ ಕೆಲ ಸಚಿವರುಗಳು ಖಾತೆಗಾಗಿ ಖ್ಯಾತೆಯನ್ನು ಮಾಡ್ತಾ ಇರುವಂತದ್ದು, ಇನ್ನೊಂದು ಕಡೆ 30-40ಕ್ಕೂ ಹೆಚ್ಚು ಹಿರಿಯ ಶಾಸಕರುಗಳು ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತದ್ದು. ಇದನ್ನೆಲ್ಲವನ್ನು ಹೇಗೆ ನಿಭಾಯಿಸ್ತಾರಂತೀರಾ? ಅವರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎಲ್ರಿಗೂ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಕೇಳುತ್ತಿರೋ ತಪ್ಪೇನಿಲ್ಲ. ಯಾರು ಜಾಸ್ತಿ ಏನು ಕೇಳ್ತಾ ಇಲ್ಲ. ಯಾರೋ ಒಬ್ಬ ಇಬ್ರು ಕೇಳಬಹುದು. ಅದನ್ನ ಪಕ್ಷದ ಆಂತರಿಕ ವಿಚಾರವೆಲ್ಲರೂ ಕೂಡ ಸರ್ವ್ ಮಾಡಿಕೊಳ್ತಾರೆ. ಇಕ್ಬಾಲ್ ಹುಸೇನ್ ಅವರು ಸಚಿವರಾಗ್ತಾರಾ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಖಂಡ ಜೊತೆಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ನನಗೆ ಭಗವಂತ ಕೊಟ್ಟಿದ್ದಾನೆ. ನನಗೆ ಸಾಕಷ್ಟು ಜವಾಬ್ದಾರಿ ಇದೆ. ಇಲ್ಲಿ ಹೊಸ ತಾಲೂಕು, ಹೊಸ ಕ್ಷೇತ್ರ. ಇದು 45-35 ವರ್ಷಗಳಿಂದ ರಾಮನಗರಕ್ಕೆ ಹೋದ್ರೆ 35 ವರ್ಷಗಳಿಂದ ನನಗೆ ಶಾಸಕ ಸ್ಥಾನ ಇರಲಿಲ್ಲ. ಹಾರೋಳಿ ಭಾಗದಲ್ಲಿ ಬಂದ್ರೆ 55 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಶಾಸಕ ಇರಲಿಲ್ಲ. ಸೊ ಇವತ್ತು ನನಗೆ ಸಾಕಷ್ಟು ಜವಾಬ್ದಾರಿ ಕೆಲಸಗಳಿದೆ. ನಾನು ಜನಗಳ ಋಣವನ್ನು ತೀರಿಸುವಂತ ಕೆಲಸ ನಾನು ಮಾಡಬೇಕು. ವಿಶೇಷ ಅನುದಾನಕ್ಕೆ ಏನಾದರೂ ಮನವಿ ಮಾಡ್ಕೋತೀರಾ ಡಿಕೆ ಶಿವಕುಮಾರ್ ಅವರ ಬಳಿ? ನನ್ನ ಜಿಲ್ಲೆ ಬಗ್ಗೆ, ನನ್ನ ಕ್ಷೇತ್ರದ ಬಗ್ಗೆ ಅವ್ರಿಗೆ ಎಲ್ಲಾ ಚಿತ್ರಣ ಗೊತ್ತಿದೆ. ಏನ್ ಮಾಡ್ಬೇಕಂತ ಹೇಳಿ ಅವ್ರದೇ ಆದಂತ ಒಂದು ಕನಸಿದೆ, ಅವ್ರು ಮಾಡ್ತಾರೆ. ಇದಿಷ್ಟು ಡಿಕೆ ಶಿವಕುಮಾರ್ ಅವರ ಪರಮಾಪ್ತರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರ ಮಾತುಗಳು. ಕ್ಯಾಮರಾಮನ್ ರವಿ ಜೊತೆ ವೀರೇಶ್ ದನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.